ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಕಾಲದಲ್ಲಿ ನೋಡಿ ದೀದಿಯವರ ಆಪ್ತರಾಗಿದ್ದಂತ ಸುವೇಂದು ಅಧಿಕಾರಿಯವರು ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಏರುವಂತ ಕ್ಷಣ ಈಗ ಎದುರಾಗಿದೆ. ಆಗ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು ತದನಂತರದಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ, ಆ ಕ್ಷೇತ್ರದಲ್ಲಿ ಗೆದ್ದು ಬರ್ತಾರೆ. ಈಗ ನೋಡಿದ್ರೆ ಮುಖ್ಯಮಂತ್ರಿ ಪಟ್ಟಕ್ಕೇರ್ತಾ ಇದ್ದಾರೆ. ಸದ್ಯ ಆ ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಎದುರಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಮನ ಆಗಿದೆ. ಜೊತೆಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಆಸೀನರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಸಿಎಂ ಆಗುವಂತ ಸುವೇಂದು ಅಧಿಕಾರಿಯವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. আমরা এগিয়ে চলব আমাদের শপথ গ্রহণ অনুষ্ঠানের দিকে। ನೋಡಿ, ರವೀಂದ್ರನಾಥ್ ಟ್ಯಾಗೂರ್ ಅವರ ಜಯಂತಿ ಇವತ್ತಿನ ದಿನವೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ರವೀಂದ್ರನಾಥ್ ಟ್ಯಾಗೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ತದನಂತರದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. 2011ರಲ್ಲಿ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಂಥ ಸುವೇಂದು ಅಧಿಕಾರಿಯವರು 1995ರಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಪಡ್ಕೊಳ್ತಾರೆ. ಅಲ್ಲಿಂದ ಒಂದೊಂದಾಗೆ ಹೆಜ್ಜೆ ಇಡ್ತಾ ಹೋಗ್ತಾರೆ ರಾಜಕಾರಣದಲ್ಲಿ. ಪ್ರಮುಖವಾಗಿ 2007ರಲ್ಲಿ ಮಮತಾ ಬ್ಯಾನರ್ಜಿಯವರು ಒಂದು ಕಾರ್ಯಕ್ರಮವನ್ನು ಅಥವಾ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿರ್ತಾರೆ. ಅದು ನಂದಿಗ್ರಾಮ್ ಭೂ ಸ್ವಾಧೀನ ವಿರೋಧಿ ಚಳುವಳಿ ಅಂತ. ಆ ಚಳುವಳಿಯನ್ನು ಮುನ್ನಡೆಸಿದ್ದೇ ಈ ಸುವೇಂದು ಅಧಿಕಾರಿಯವರು. ಆಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು ಈ ಸುವೇಂದು ಅಧಿಕಾರಿ. ತದನಂತರದಲ್ಲಿ ಅವರು ಟಿಎಂಸಿಯನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. 2021ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯವರನ್ನ ಸೋಲಿಸ್ತಾರೆ. ಈಗ 2026ರಲ್ಲಿ ಅವರನ್ನ ಸೋಲಿಸಿ ಸಿಎಂ ಆಗ್ತಾ ಇದ್ದಾರೆ. ಎಂಥ ರಣರೋಚಕ ದಾರಿ ನೋಡಿ ಅವರು ನಡೆದುಕೊಂಡು ಬಂದಿರುವಂಥದ್ದು. ಅವರ ತಂದೆ ಕಾಂಗ್ರೆಸ್ನ ನಾಯಕರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರಾಜ್ಯ ಸಚಿವರಾಗಿ ಕೂಡ ಅವರು ಕೆಲಸವನ್ನ ಮಾಡಿದ್ರು, ಸೇವೆ ಸಲ್ಲಿಸಿದ್ರು. ಒಂದೇ ಮನೆಯಲ್ಲಿ 2 ಪಕ್ಷಕ್ಕೆ ಸೇವೆ ಸಲ್ಲಿಸ್ತಾ ಇರುವಂತ ತಂದೆ ಮಗ. ಇನ್ನು 2009ರಲ್ಲಿ ತುಮ್ಲುಕ್ ಲೋಕಸಭಾ ಕ್ಷೇತ್ರದಿಂದ ಕೂಡ ಇವರು ಸ್ಪರ್ಧಿಸಿದ್ರು. ಈಗ ನೋಡಿದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಸೀನ್ ಕಟ್ ಮಾಡಿದ್ರೆ ಎಷ್ಟು ಬದಲಾವಣೆಗಳು ಅಂತ. ಮಮತಾ ಬ್ಯಾನರ್ಜಿ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿದ್ದಂತ ಸುವೇಂದು ಅಧಿಕಾರಿಯವರು ಇವತ್ತು ಸಿಎಂ. ಇವರ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದಕ್ಕೆ, ಅದಕ್ಕೆ ಸಾಕ್ಷಿ ಆಗೋದಕ್ಕೆ ಅಂತ ಬಿಜೆಪಿಯ ಘಟಾನುಘಟಿ ನಾಯಕರುಗಳೇ ಬಂದಿರುವಂಥದ್ದು. ಅದು ಮಹಾರಾಷ್ಟ್ರ ಇರಬಹುದು ಅಥವಾ ಕೇರಳ ಇರಬಹುದು, ಹೀಗೆ ಬೇರೆ ಬೇರೆ ಕಡೆಯಿಂದ ನಾಯಕರು ಬಂದಿದ್ದಾರೆ. ಬಿಜೆಪಿ ನಾಯಕರಿಗೆ ಆಹ್ವಾನವಿತ್ತು, ಬಂದಿದ್ದಾರೆ. ಜೊತೆಗೆ ಬಿಜೆಪಿ ಈ ಪಶ್ಚಿಮ ಬಂಗಾಳವನ್ನ ಗೆಲ್ಲುವ ಮೂಲಕ ಇಡೀ ವಿಶ್ವದಾದ್ಯಂತ, ಈಗ ದೇಶದಾದ್ಯಂತ, ನಮ್ಮ ಭಾರತದಲ್ಲಿ ಒಟ್ಟು 22 ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಂತಾಯ್ತು. ಅದರಲ್ಲೂ ಪಶ್ಚಿಮ ಬಂಗಾಳವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಸರ್ಕಸ್ ಮಾಡಿತ್ತು ಬಿಜೆಪಿ. ಅನೇಕ ಗ್ಯಾರಂಟಿ ಘೋಷಣೆಗಳು, ಪ್ರಣಾಳಿಕೆಗಳನ್ನ ಹೊರಡಿಸಿದ್ರು. ಬಟ್ ಅದೆಲ್ಲವನ್ನ ಫುಲ್ಫಿಲ್ ಮಾಡ್ತಾರಾ ನೋಡ್ಬೇಕಿದೆ ಮುಂದಿನ ದಿನಗಳಲ್ಲಿ. ಸದ್ಯ ನೀವು ಗಮನಿಸ್ತಾ ಇದ್ದೀರಿ, ಚಂದ್ರಬಾಬು ನಾಯ್ಡು ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅನೇಕ ನಾಯಕರುಗಳು ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಇರುವಂತದ್ದು ಮೋದಿ ಅವರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು JP ನಡ್ಡಾ ಇರ್ಬೋದು, ಅಮಿತ್ ಶಾ ಇರ್ಬೋದು, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲರೂ ಕೂಡ ಬಂದಿರುವಂತದ್ದು. ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಜೊತೆಗೆ ಇದು ಒಂದು ಬಹುದೊಡ್ಡ ಗೆಲುವು ಬಿಜೆಪಿಗೆ. 206 ಸ್ಥಾನಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಪಡ್ಕೊಳ್ಬೇಕು ಅಂತಾದ್ರೆ ಸುಲಭದ ಮಾತಲ್ಲ.
ಅಂದರೆ ಬಹುಮತ ಸಿಕ್ಕಿಬಿಟ್ಟಿದೆ ಅವರಿಗೆ, ಜನರು ಕೊಟ್ಬಿಟ್ಟಿದ್ದಾರೆ ಬಹುಮತವನ್ನು. ಈಗ ತಮಿಳುನಾಡಿನಲ್ಲಿ ಆದಂತೆ ಅತಂತ್ರ ಆಗಿಲ್ಲ, ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಪ್ರಯಾಸ ಪಡೋ ರೀತಿಯಂಥ ಪರಿಸ್ಥಿತಿ ಈಗ ಪಶ್ಚಿಮ ಬಂಗಾಳದಲ್ಲಿ ಇಲ್ಲ. ಹೀಗಾಗಿ ಬಹುಮತ ಸಾಬೀತು ಮಾಡ್ಕೊಂಡಿರುವಂಥ ಬಿಜೆಪಿ, ಈಗ ಬಹುಮತ ಪಡ್ಕೊಂಡಿರುವಂಥ ಬಿಜೆಪಿ ಅಧಿಕಾರಕ್ಕೆ ಏರ್ತಾ ಇರುವಂಥ ಕ್ಷಣ ಇದು. ಪಶ್ಚಿಮ ಬಂಗಾಳದಲ್ಲಿ ಈಗ ಒಂದು ರೀತಿಯಾಗಿ ಬಿಜೆಪಿ ಯುಗ ಶುರುವಾಗ್ತಾ ಇದೆ. ಟಿಎಂಸಿ ಸಂಪೂರ್ಣವಾಗಿ ವಾಶ್ಔಟ್ ಆಗ್ಬಿಟ್ಟಿದೆ. ಇಲ್ಲಿವರೆಗೂ 15 ವರ್ಷಗಳ ಕಾಲ ದೀದಿ ನಾಡು ಆಗಿದ್ದಂಥ ಈ ಪಶ್ಚಿಮ ಬಂಗಾಳ ಈಗ ಮೋದಿ ನಾಡಾಗಿ ಬದಲಾಗ್ತಾ ಇದೆ. ಕಾರಣ ಪ್ರಮುಖ ರ್ಯಾಲಿಗಳಲ್ಲಿ, ಪ್ರಮುಖ ಚುನಾವಣಾ ಪ್ರಚಾರ ಸಮಾರಂಭಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗಿ ಭಾಷಣ ಮಾಡಿದ್ರು. ಜೊತೆಗೆ ಅಲ್ಲಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಿರ್ಬೋದು, ಜೊತೆಗೆ ಟಿಎಂಸಿಯನ್ನ ಸೋಲಿಸಿ ಬಿಜೆಪಿಯನ್ನ ಗೆಲ್ಸಿದ್ರೆ ನಾವು ಏನು ಮಾಡ್ತೀವಿ, ಜೊತೆಗೆ ಟಿಎಂಸಿಯ ಒಂದಷ್ಟು ವೈಫಲ್ಯತೆಗಳೇನು ಅದೆಲ್ಲದ್ರ ಬಗ್ಗೆನೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಚುನಾವಣಾ ರ್ಯಾಲಿಗಳ ಸಂದರ್ಭದಲ್ಲಿ ಎತ್ತಿ ಹಿಡಿದಿದ್ರು. ಆ ಟಿಎಂಸಿಯ ವೈಫಲ್ಯಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅವೆಲ್ಲ ಸ್ಟ್ರಾಟಜಿಗಳು ಕೂಡ ಈಗ ವರ್ಕೌಟ್ ಆಗಿ ಬಿಜೆಪಿ 206 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಈಗ ಪಶ್ಚಿಮ ಬಂಗಾಳದ ಚುಕ್ಕಾಣಿ ಹಿಡಿಯೋದಕ್ಕೆ ಅಂತ ತಯಾರಾಗಿದೆ. ಮೋದಿಗೆ ಜನರು ಹಾಯ್ ಹೇಳಿದ್ದಾರೆ, ದೀದಿಗೆ ಬಾಯ್ ಹೇಳಿದ್ದಾರೆ, ಮನೇಲಿ ಕೂರಿಸಿದ್ದಾರೆ. ಅಂದ್ರೆ ಜನ ಒಂದು ಬದಲಾವಣೆಯನ್ನ ಬಯಸಿದ್ರೆ ಹೇಗೆ ಬೇಕಿದ್ರೂ ಆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ತಮಿಳುನಾಡಿನಲ್ಲಿ ಯುವ ಜನತೆ ಯಾವ ರೀತಿಯಾಗಿ ಟಿವಿಕೆಯನ್ನು ಆಯ್ಕೆ ಮಾಡಿಕೊಂಡ್ರು, ಅದೇ ರೀತಿಯಾಗಿ ಇಲ್ಲಿ ನೋಡಿ 15 ವರ್ಷಗಳಿಂದ ದೀದಿ ದರ್ಬಾರ್ ಏನಿತ್ತು ಆ ದರ್ಬಾರ್ಗೆ ಒಂದು ಅಂತ್ಯ ಹಾಡಿದ್ದಾರೆ ಪಶ್ಚಿಮ ಬಂಗಾಳದ ಜನತೆ. ಬಿಜೆಪಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಬಿಜೆಪಿಗೂ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಅವಕಾಶವನ್ನ ಬಿಜೆಪಿ ಯಾವ ರೀತಿ ಬಳಸ್ಕೊಳ್ಳುತ್ತೆ, ಯಾವ ರೀತಿ ಆಳ್ವಿಕೆ ಮಾಡುತ್ತೆ ನೋಡೋಣ. ಸದ್ಯ ಸುವೇಂದು ಅಧಿಕಾರಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಂತ ಸಿದ್ಧರಾಗಿದ್ದಾರೆ. ಈ ಪಶ್ಚಿಮ ಬಂಗಾಳದಲ್ಲಿ ಏನು ಎಲ್ಲವೂ ಈಸಿಯಾಗಿ ಆಗಿದ್ದಲ್ಲ ರಾಜಕೀಯ ಬೆಳವಣಿಗೆಗಳು. ಇಲ್ಲೂ ಕೂಡ ಸಾಕಷ್ಟು ಜನರ ರಕ್ತವೇ ಹರಿದಿದೆ. ಮೊನ್ನೆ ಅಷ್ಟು ಒಂದು ಹತ್ಯೆ ಕೂಡ ಆಯಿತು. ಅದು ಸುವೇಂದು ಅಧಿಕಾರಿಯವರನ್ನೇ ಟಾರ್ಗೆಟ್ ಮಾಡಲಾಗಿತ್ತು ಅಂತ ಕೂಡ ಹೇಳಲಾಯಿತು. ಹೀಗಾಗಿ ರಕ್ತ ರಾಜಕಾರಣ ಅನ್ನುವಂಥದ್ದು ಈಗ ಅನೇಕ ರಾಜ್ಯಗಳಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಒಂದು ಅಧಿಕಾರ ಹಿಡಿಬೇಕು ಅಂದರೆ ರಕ್ತ ಹರಿಸ್ಬೇಕು ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಸದ್ಯ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಪದಗ್ರಹಣ ಕಾರ್ಯಕ್ರಮದ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿರುವಂಥ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೀತಾ ಇರುವಂಥ ಬಹು ದೊಡ್ಡ ಕಾರ್ಯಕ್ರಮ ಇದು. कौन